ಬರ್ರಿ ಬರ್ರಿ, ತಿಂಡಿ ಆಗೈತೆ, ತಿಂಡಿ ತಿನ್ ಬನ್ನಿ. ಸುಗುಣ ಸ್ನಾನ ಮಾಡ್ಕೊಂಡಿದ್ದೀವಿ. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ. ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಂದು ಆಮೇಲೆ ತಿಂಡಿ ತಿನ್ನೋಣ ಬಾ ಸುಗುಣ. ಇವತ್ತು ಬೇರೆ ಅಮಾವಾಸ್ಯೆ ಅಲ್ಲ, ಇವತ್ತು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಬಾ ಸುಗುಣ. ಆಮೇಲೆ ತಿಂಡಿ ತಿನ್ನೋಣ ಬಾ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಮನ್ಸಲ್ಲಿ ಏನಿರುತ್ತೋ ಅದೇ ಇರೋದು. ಸರಿ, ನಮ್ಮ ಮನ್ಸು ಬದಲಾಯಿಸ್ಕೊಂಡು ಮನ್ಸಲ್ಲಿ ಒಳ್ಳೆತನ ಅನ್ನೋದಿದ್ರೆ ಯಾವ ದೇವ್ರಿಗೆ ಹೋಗ್ದಂಗಿಲ್ಲೇ ದೇವರೇ ಕಾಪಾಡಪ್ಪ ಅಂತ ಕೂತ್ಕೊಂಡಿರೋ ತಕ್ಕ ಕೈ ಮುಗಿದ್ರೂ ದೇವ್ರು ಕಾಪಾಡ್ತಾನೆ. ಅಂದರೆ ಒಳ್ಳೆ ಮನ್ಸಿರಬೇಕು ಆವಾಗಲೇ. ನೀನು ಮಾಡೋದೊಂದು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಿಗೋ ಬರೋಣ ಇಲ್ಲಿಗೋ ಬರೋಣ ಅಂದರೆ ಆಗೋದಿಲ್ಲ. ಬಾ ತಿಂಡಿ ತಿನ್ನು ಬಾ. ಪ್ಲೀಸ್ ಸುಗುಣ ಬಾ ಸುಗುಣ. ನಮ್ಮಿಬ್ಬರ ಮಧ್ಯೆ ಜಗಳ ನಡೆದೈತಲ್ಲ, ಅದಕ್ಕೇ ಇದೆಲ್ಲ ಹಿಂಗಾಗಿರೋದ್ರಿಂದನ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ. ಹೋಗಿ ಬಂದರೆ ಎಲ್ಲ ಸರಿ ಹೋಗುತ್ತೆ ಬಾ ಸುಗುಣ. ಏನೋ ಅನಿವಾರ್ಯನ ಆಗೋಗಿರೋದು ಆಗೋಗ್ಬಿಟ್ಟೈತೆ, ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಬಾ, ಸರಿ ಹೋಗುತ್ತೆ. ಸರಿ ಆಯಿತು, ಹೋಗಿ ಬರೋಂಗೆ ನೀನೇ ದೇವಸ್ಥಾನಕ್ಕೆ. ನೀನು ಬಾ ಸುಗುಣ. ನಾನು ಒಬ್ಬನೇ ಹೋಗೋದಾದರೆ ಏನು ಚೆನ್ನಾಗಿರುತ್ತೆ. ನೀನು ಬಾ, ಇಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ. ಚೆನ್ನಾಗಿರ್ತೀವಿ ಕಣೆ, ನಾವಿಬ್ರು ಮುಂಚೆ ಥರ ಹೆಂಗಿದ್ವೋ ಹಂಗೆ ಇರ್ತೀವಿ. ಪ್ಲೀಸ್ ಸುಗುಣ ಬಾರೆ, ಹೋಗಿ ಬರೋಣ. ಎಲ್ಗಮ್ ಸುಗುಣ, ಎಲ್ಗ ಕರಿತಾ ಇದ್ದಾನೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕಣಮ್ಮ. ಅಮಾವಾಸ್ಯೆ ಬೇರೆ ಎಲ್ಲ ಇವತ್ತು, ಅದಕ್ಕೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ತಿಂಡಿ ಆಗೈತೆ ಬಾ ತಿನ್ನು ಅಂತಂದ್ಲು, ಅದಕ್ಕೆ ಸ್ನಾನ ಮಾಡ್ಕೊಂಡಿದ್ದೀವಿ. ಬಾ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ, ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಕರಿತಾ ಇದ್ದೀನಿ ಕಣಮ್ಮ. ಹೋಗಮ್ಮ ಸುಗುಣ, ಹೋಗ್ರಿ ದೇವಸ್ಥಾನಕ್ಕೆ ಹೋಗಿ. ದೇವ್ರೆ, ಇಷ್ಟು ದಿವಸ ಅಂತೂ ಏನೋ ನಡೆದೋಯ್ತು, ಇನ್ಮೇಲಾದ್ರೆ ನಮ್ಮ ಜೀವನ ಚೆನ್ನಾಗಿರಂಗೆ ಮಾಡಪ್ಪ. ಮೂರನೇವ್ರನ್ನ ಯಾರನ್ನೂ ನಮ್ಮ ಹತ್ರಕ್ಕೆ ಬಿಡ್ಕೊಂಬಂದಂಗೆ ಕಾಪಾಡಪ್ಪ ಅಂತ ಹೇಳಿ ಕೈ ಮುಗ್ದು ಬರೋಕೆ ಹೋಗು. ಬಿಡತ್ತೆ, ಮನಸ್ಸೆಲ್ಲ ಮುರಿದೋದ್ಮೇಲೆ ಯಾವ ದೇವ್ರಿಗೆ ಕೈ ಮುಗ್ದು ಏನು ಪ್ರಯೋಜನ? ಅದಾಲೇನೆ ಒಂದು ಸತಿ ಏನಾರ ಒಂದು ಕನ್ನಡಿ ಹೊಡೆದೈತೆ ಅಂತಂದರೆ ಅದು ಮೊದಲಿನ ಥರ ಜೋಡ್ಸೋಕೆ ಹೋಗಲ್ಲ. ಅದ್ರಾಗ ನೋಡ್ಕೊಂಡ್ರೆ ಮೊದಲಿನ ಥರ ನೀಟಾಗಿ ಕ್ಲಿಯರಾಗಿ ಕಾಣೋದೂ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಅಲೆ ಹಂಗಾಗೈತೆ. ಹಂಗಾದ್ಮೇಲೆ ಹಂಗೆ ಅಲ್ಪ ಸ್ವಲ್ಪ ಕಾಣ್ತೈತೆ, ಹಂಗೆ ಅದೇ ಇಲ್ಲ ಅಂತೇಳಿ ಅದನ್ನೇ ಜೋಡಿಸ್ಕೊಂಡು ಇರಬೇಕು ಅಷ್ಟೇ. ಮತ್ತೆ ಅದನ್ನ ಹಿಂಗೆ ಉಲ್ಟಾ ಮಾಡಿದ್ರೆ ಅದಕ್ಕೆಲ್ಲ ಬಿದ್ದೋಗುತ್ತೆ. ಆಗ ಹಂಗೆ ಇವ್ರೂ ಏನು ಇವಾಗ ನೋಡೋಣ ಅಂತೇಳಿ ಒಂದ್ಸತಿ ನಂಬಿದ್ದೀನಿ, ನೋಡೋಣ. ಅಲ್ಲಿ ಯಾವ ದೇವ್ರಿಗೆ ಕೈ ಮುಗ್ದ್ರೆ ಏನಂತೆ ಬಿಡು, ಆಗೋಗ್ಬಿಟ್ಟೈತಲ್ಲ. ಸರಿ ಅಮ್ಮ, ನಿನ್ನಿಷ್ಟ. ನಾವೇನೋ ಹೇಳೋದು ಹೇಳಿದ್ವಿ. ಪ್ಲೀಸ್ ಸುಗುಣ, ಪ್ಲೀಸ್ ಕಣೆ ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತಿಂದ ನಾವು ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಸುಗುಣ. ಇವತ್ತಿಂದ ನಮ್ಮದು ಹೊಸ ಜೀವನ, ನಾವು ಹೊಸ ಜೀವನಕ್ಕೆ ಕಾಲು ಇಡ್ತಾ ಇದ್ದೀವಿ. ಹೊಸ್ದಾಗಿ ಮದುವೆ ಆಗಿದ್ದೀವಿ ಅಂತ ಅಂದ್ಕೊಂಡು ನಾವು ಚೆನ್ನಾಗಿರೋಣ ಬಾ ಸುಗುಣ. ಪ್ಲೀಸ್ ಕಣೆ, ಬೇಜಾರ ಮಾತ್ರ ಆಗಬೇಡ. ನಿನ್ನ ಮನಸ್ಸಿಂದ ಏನಿದ್ರು ತೆಗ್ದು ಹಾಕ್ಬಿಡು. ಮೊದಲಿನ ಥರ ಇರು ಸುಗುಣ. ಮೊದಲಿನ ಥರ ಇರೋದಕ್ಕಾಗಲ್ಲ. ನೀನೇನೇ ಹೇಳಿ, ನೀನೇನೇ ಮಾತಾಡಿದ್ರು ಮೊದಲಿನ ಥರ ಇರೋದಕ್ಕಂತ ಸಾಧ್ಯನೇ ಇಲ್ಲ. ಮದುವೆ ಆಗ್ಬೇಕಾದ್ರೆ ಅರಿವಿರ್ಬೇಕಾಗಿತ್ತು. ಇವಾಗ ಕಟ್ಕೊಂಡು ಏನು ಕಿತ್ತಕ್ಕೆ ಬಂದಿದ್ದಾನಲ್ಲ, ಅವಾಗ ತಾಳಿ ಕಟ್ಟು ಬಂದಿರೋದಕ್ಕೆ ನನ್ನ ಮಗಳು ಏನು ಮಾಡಬೇಕು? ನಾವು ಕಂಪ್ಲೇಂಟ್ ಕೊಡ್ತೀವಿ, ಕಂಪ್ಲೇಂಟು. ಅಯ್ಯೋ, ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ ಕಣ ವರ್ಷ, ನನ್ನ ಮಗಳನ್ನ ವಿಜಿನ ಮದುವೆ ಆಗಿ ಅವಳು ತಮ್ಮ ಅಲಿಕೆಂಡವಳೆ. ಅವಳು ಇವಾಗ ಎದ್ದಾಳ್ತಾ ಇಲ್ಲ, ಅವಳಿಗೆ ಚೆನ್ನಾಗಿಲ್ಲ. ಬಾ, ಅವಳನ್ನ ಯಾರು ನೋಡ್ತಾರೆ ಹೇಳು? ನೀನು ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು. ಹಂಗೆಲ್ಲ ಆದಮೇಲೆ ನೀನು ಹಿಂಗೆ ಮಾಡೋದು ಒಳ್ಳೇದಲ್ಲ. ನೋಡಿ ಹೇಳಿರ್ತೀನಿ, ಅದ್ಯಾಕೆ ಹಿಂಗೆ ಮಾಡ್ತೀಯ ನೀನು? ದ್ಯಾಮು, ಇವನ್ನ ಬಿಡಬೇಡ ದ್ಯಾಮು ನೀನು. ಎಲ್ಲ ಬೂದು ಬಿಡಲ್ಲ, ನಾನು ಎತ್ತಕ್ಕೆ ಬಿಟ್ಟೆನು. ಅಲ್ಲ, ಅವಾಗ ನನ್ನ ಹೆಂಡತಿ ಸೆನಕ್ಕಿಲ್ಲ, ನನ್ನ ಹೆಂಡತಿ ಮಕ್ಕಳಾಗಲ್ಲ, ನನಗೆ ವಿಜಿನೇ ಬೇಕು ಅಂತ ಹೇಳಿ ಮದುವೆ ಆದ ನನ್ನ ಮಗ ಇವಾಗ ನೋಡು ಹೆಂಗೆ ಹೆಂಡತಿ ತಕ್ಕ ಬಂದವನಿ. ಅಲ್ಲ, ನನ್ನ ಮಗಳು ಏನಾಗ್ಬೇಕು ಹೇಳು? ನನ್ನ ಮಗಳಿಗೆ ಏನಾಗ್ಬೇಕು ಹೇಳಿ ಹಿಂಗೆ ಮಾಡಿದ್ರೆ ನೀನು? ನನ್ನ ಮಗಳನ್ನ ಯಾರು ನೋಡ್ಕೊಂತಾರೆ? ಅರ್ಥ ಮಾಡ್ಕೊಳ್ರಿ. ಇವಾಗ ಅವಳು ಮೋಸ ಮಾಡಿದ್ದಾಳೆ ನನಗೆ. ಅವಳು ಸರಿಯಾಗಿದ್ದರೆ ನಾನು ಅವಳ ಜೊತೆನೇ ಇರ್ತಿದ್ದೆ. ನಿಮ್ಮ ಮಗಳು ಮೋಸ ಮಾಡಿರೋದು ನಿಮಗೆ ಗೊತ್ತು ತಾನೇ? ಮೋಸ ಮಾಡಿರೋದು ಫಸ್ಟ್ ಹೇಳಿ ನೀವು. ಕಂಪ್ಲೇಂಟ್ ಕೊಡ್ತೀವಿ ನಾವು. ಸುಮ್ಮನೆ ಅಂತ ಬಿಡಲ್ಲ. ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು, ಅದೇನು ಮಾಡ್ತೀಯ ಕರ್ಕೊಂಬಂದು ನಿಮ್ಮ ಮನೆಗೆ ಕಿತ್ಕೊಂಡು ಸಂಸಾರ ಮಾಡೋದಾದ್ರೆ ಮಾಡು. ಇಲ್ಲಾಂದ್ರೆ ಅವಳಿಗೆ ಏನು ಪರಿಹಾರ ಕೊಡ್ತೀಯ ಕೊಡ್ಬೇಕು ಅಷ್ಟೇನಿ. ಹಿಂಗೆ ಮದುವೆ ಆಗಿ ಅವಳನ್ನ ಕೈ ಬಿಟ್ಟು ಹಿಂಗೆ ಬಂದರೆ ಅವಳು ಎಲ್ಗೋಗ್ಬೇಕು? ಅವಳು ಎಲ್ಗೋಗ್ಬೇಕು ಅಂತ. ಅಯ್ಯೋ, ಏನು ಮಾಡೋದಪ್ಪ ಇವಾಗ? ಆಂಟಿ ಸುಮ್ಮನಿರ್ರಿ, ಬೂದಾಂಟಿ ಸುಮ್ಮನಿರಿ. ಬೂದಾಂಟಿ ನಾನೆಲ್ಲನ ಹೇಳ್ತೀನಿ, ಸುಮ್ಮನಿರ್ರಿ. ಅದೇನು ಎತ್ತ ಅಂತ ಹೇಳಿ ಕ್ಲಿಯರಾಗಿ ಡೀಟೇಲ್ಸಾಗೆ ಮಾತಾಡ್ತೀನಿ. ವಿಜಯ್ ಹತ್ರ ಮಾತಾಡಿ ಅದೇನು ಮಾಡ್ಕೋಬೇಕು ಅದು ಬಿಡುಗಡೆ ಅದು ಮಾಡ್ಕೊತೀನಿ. ಸುಮ್ಕಿರ್ರಿ ಆಂಟಿ. ಸುಮ್ಮನೆ ಇದ್ರೆ ಚೆನ್ನಾಗೈತಪ್ಪ. ಅಲ್ಲ ಗೊತ್ತಾಗಲ್ವೇ ಸ್ವಲ್ಪನಾದ್ರೂ?
ಇವಾಗ ಕಟ್ಕೊಂಡು ಹೆಂಡ್ತಿ ಬೇಕು ಅಂತ ಇವಳು ತಕ್ಕ ಬಂದಿದೆಯಲ್ಲ, ಅವಳು ನನ್ನ ಮಗಳು ಚೆನ್ನಾಗಿಲ್ಲ ಅಂತ ಮನೆಗೆ ಅವಳೆ ಅವಳ್ತಾ ಮನಿಕೊಂಡವಳೆ. ನೋಡಮ್ಮ ಇವಾಗ ನನಗೆ ಹೆಂಗೆ ಮೋಸ ಮಾಡೋದಾ ಅಂತ ಅಯ್ಯವಳಿ. ಅವಳೇನೇನು ಅಂಥದ್ದೇನೇನು ಮಾಡಿರಲಿಲ್ಲ, ಸುಮ್ಮನೆ ಚೆನ್ನಾಗಿರೋದಕ್ಕೆ ನೀನು ಇಲ್ಲದ್ದೆಲ್ಲನ ಮನ್ಸಾಗ ತಿಳ್ಕೊಂಡು ಬಂದೆ ಆ ಹುಡ್ಗನ ಮೇಲೆ ಸುಮ್ಮನೆ. ಇವಾಗ ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಇವಳ ಪಾಡಿಗೆ ಇವಳು ಇದ್ದಾಳೆ. ಅವಳು ಕರ್ಕೊಂಬಂದಿಕ್ಕೆ ನನ್ನ ಮಗಳ ಪಾಡೇನಾಗಬೇಕು? ನನ್ನ ಮಗಳಿಗೆ ಹಿಂಗೆ ಮಾಡಿದರೆ ಅವಳು ಒಂದು ಹೆಣ್ಣಲ್ವೇ ನನ್ನ ಮಗಳು? ಇವಾಗ ಹೆಂಡ್ತಿ ಬೇಕು ಅಂತ ಬಂದಿದೆಯಲ್ಲ. ನಿನ್ನ ಮಗಳು ನ್ಯಾವ್ಯಾಗಿದ್ದಿದ್ರೆ ನಾವು ನ್ಯಾವ್ಯಾಗಿರ್ತಿದ್ವಿ. ನಿನ್ನ ಮಗಳು ಮಾಡಿರೋದಂಥ ಕೆಲಸ ಹೋಗಿ ಕೇಳ್ಕೊ ಹೋಗ್ರಿ. ಏಯ್, ನಾನು ಓಲ್ಡ್ ವುಮೆನ್ ಆಗಿರ್ಬೋದು. ನಾನು ಓಲ್ಡ್ ವುಮೆನ್ ನಾನು. ಆದರೆ ನಾನು ಎಲ್ಲ ಕಂಡಿದ್ದೀನಿ. ಎಲ್ಲ ಕಂಡಿದ್ದೀನಿ ನಾನು. ಓಲ್ಡ್ ವುಮೆನ್ ಆಗಿದ್ರೂ ಪೊಲೀಸ್ ಹತ್ರ ಹೋಗ್ತೀನಿ, ಎಲ್ಲ ಕೇಳ್ತೀನಿ. ಈ ಓಲ್ಡ್ ವುಮೆನ್ ಅಂತ ಹೇಳಿ ನಿನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ನೀನು? ಓಲ್ಡ್ ವುಮೆನ್ ನನಗೆಲ್ಲ ಗೊತ್ತಾಗುತ್ತೆ. ಸರಿ ಆಯ್ತು ಹೋಗ್ರಿ, ಅದೇನು ಮಾಡ್ತೀರಾ ಮಾಡೋಗ್ರಿ. ಬಾರೆ ಬುದು ಹೋಗೋಣ. ಕಂಪ್ಲೇಂಟ್ ಕೊಡ್ಬೇಕು ನನ್ನ ಮಗುಗೆ. ನನ್ನ ಮಗಳು ಅಳ್ತಾ ಕೂಕೊಂಡವಳೆ. ಅವಳಿಗೆ ಯಾರು ಹೊಣೆ ಆಗ್ತಾರೆ? ಅವಳನ್ನ ಯಾರು ನೋಡ್ತಾರೆ? ನೋಡ್ಸುಗುಣ ಇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ. ಇವಾಗ ಕಂಪ್ಲೇಂಟ್ ಕೊಡ್ತಾರಂತೆ ನನ್ನ ಮೇಲೆ. ಕಂಪ್ಲೇಂಟ್ ಕೊಟ್ರೆ ನಾನು ಏನು ಮಾಡೋಣ ಸುಗುಣ? ಅಲ್ಲ, ಇವಾಗ ಯಾಕೆ ಕಂಪ್ಲೇಂಟ್ ಕೊಡ್ತಾರಂತೆ? ಅವಳು ಮಾಡಿರೋ ಇದಕ್ಕೆ, ಅವಳು ಮಾಡಿರೋದಿಂಥ ಕೆಲಸ ಅಂತ ಹೇಳ್ರಿ. ಕಂಪ್ಲೇಂಟ್ ಯಾಕೆ ಕೊಡ್ತಾರಂತೆ? ನೋಡ್ಸುಗೋಣ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಕಣೆ, ಇವಾಗ ನೀನೇ ಏನಾದರೂ ಮಾಡೇ ಸುಗುಣ. ಅವಳನ್ನು ಇಲ್ಲಿ ಕರ್ಕೊಂಬಂದು ಇಟ್ಕೋಬೇಕು, ಇಲ್ಲಾಂದ್ರೆ ಏನಾದರೂ ಪರಿಹಾರ ಕೊಡಬೇಕು ಅವಳಿಗೆ. ಪರಿಹಾರ ಕೊಟ್ಟರೆ ದುಡ್ಡು ಏನಾದರೂ ಕಾಸು ಕೊಟ್ಟರೆ ತಗೊಂಡು ಹೋಗ್ಬಿಡ್ತಾಳೆ ಅತ್ಲಾಗೆ. ಇಲ್ಲಾಂದರೆ ಅವಳನ್ನು ಕರ್ಕೊಬಂದು ಈ ಮನೆಯಲ್ಲೇ ಇಟ್ಕೋಬೇಕು ಅಷ್ಟೇ. ಹೋಗಿ ಮಾತಾಡ್ಕೊಂಡು ಬರೋಗೆ ಹೋಗು. ಅದೇನು ಮಾಡ್ತೀಯ ಗೊತ್ತಿಲ್ಲ. ನಮಗೆ ಓಟು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಅಂದರೆ ಆಗಲ್ಲ. ನಿನ್ನ ಕೈಯಾಗ ಏನೈತೆ ಅವಳಿಗೆ ಕೊಟ್ಟು ಬರೋಗೆ ಹೋಗು. ನಾವೇನು ಮಾಡೋಣ? ಇಂಥವೆಲ್ಲ ತಗ್ಲಾಕೊಂಡು ನಮಗೆ ಎಲ್ಲದೆಲ್ಲ ಸಮಸ್ಯೆ ತಗೊಂಬಂದು ಕೊಟ್ಬಿಡ್ತೀಯ ನೀನು. ನಾವು ಹೆಂಗೋ ನೆಮ್ಮದಿಗಿದ್ವಿ. ಅವಳನ್ನ ತಗ್ಲಾಕೊಂಡು ಇವಾಗ ಹಿಂಗಾಯ್ತು. ಏನು ಮಾಡೋದು? ಹೋಗು, ಅದೇನು ಮಾತಾಡ್ಕೊಂಡು ಬರೋಗೆ ಹೋಗು. ಸುಗುಣ ನೀನು ಒಪ್ಕೊಳ್ಳೋದಾದರೆ ವಿಜಿನ ಇಲ್ಲಿಗೆ ಕರ್ಕೊಂಬರ್ತೀನಿ. ನಾನು ವಿಜಿ ನೀನು ಮೂವರು ಚೆನ್ನಾಗಿರೋಣ. ಅವಳು ಅದನ್ನೇ ಹೇಳ್ತಾ ಇರೋದು. ನಾನು ಇನ್ಮೇಲಿಂದ ಎಲ್ಲರ ಹತ್ರ ಚೆನ್ನಾಗಿರ್ತೀನಿ, ನಾನು ನೀನು ಸುಗುಣ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದಾಳೆ. ಕರ್ಕೊಂಬರ್ತೀನಿ, ಅವಳು ಕೆಲಸ ಮಾಡ್ತಾಳೆ. ಹೆಂಗೆ ಗೊತ್ತಲಾಗ ಅವಳು ಜೀವನನೂ ಯಾಕೆ ಹಾಳು ಮಾಡೋಣ? ಇವಾಗ ನಾನು ಮಾಡಿದ್ದೆ ಅವಳು ಮಾಡಿದ್ದಾಳೆ, ಏನು ಮಾಡೋಕ್ಕಾಗಲ್ಲ. ಈಗ ನಾನು ಮದುವೆ ಆಗಿದ್ದೆ ನಾನು ನಿನಗೆ ಮೋಸ ಮಾಡಿ ಅವಳನ್ನ ಲವ್ ಮಾಡಿದೆ. ಅದಕ್ಕೆ ಇವಾಗ ನಾನು ಮಾಡಿದ್ದು ಮೋಸನೇ, ಅವಳು ಮಾಡಿದ್ದು ಮೋಸನೇ. ಇದು ಒಂದು ಸತಿ ಅವಳನ್ನು ಒಂದು ಸತಿ ನೋಡೋಣ. ಅಲ್ಲ ಅತ್ತೆ ಮಾವ ಎಲ್ಲ ಒಪ್ಪಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ನೀನು ಸ್ವಲ್ಪ ಯೋಚನೆ ಮಾಡು ಸುಗುಣ. ನಿನ್ನ ಗೆಳ್ತಿನೇ ತಾನೇ ಅವಳು, ನಿನ್ನ ಫ್ರೆಂಡ್ ತಾನೇ ಅವಳು. ಇವಾಗ ಏನಾದ್ರೂ ಈಗ ಅದು ಆ ಪರಿಸ್ಥಿತಿ ನಿನಗೆ ಹಿಂಗೆ ನಾನು ಬಿಟ್ಟೋದಾಗ ನಿನಗೆ ಆಗಿತ್ತಲ್ಲ ನೋಡಿ, ನೀನು ಎಷ್ಟು ಕಷ್ಟ ಅನುಭವಿಸಿದ್ಯಾ. ಅವಳು ಪಾಪ ನನ್ನ ಬಿಟ್ಟಿರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರ ಪ್ಲೀಸ್ ಸ್ವಲ್ಪ ಅರ್ಥ ಮಾಡಿಕೊಂಡು ನೀನು ಅವಳನ್ನೇನಾದರೂ ಕರ್ಕೊಂಬರೋದಾದರೆ ಸುಮ್ಮನೆ ಕರ್ಕೊಂಬರೋಣ. ಅದೇನು ಮಾಡಬೇಕು ಅಂತ ಇದೆಯಾ ನಿನ್ನ ಪಾಡಿಗೆ ನೀನು ಅದನ್ನ ಮಾಡಿಬಿಡು. ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಏನಾನ ಮಾಡ್ಕ ನೀನು ಅಷ್ಟೇ. ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಟ್ಟರೆ ನಮ್ಮನ್ನೆಲ್ಲ ಬಂದು ಇದು ಮಾಡ್ತಾರೆ. ರಿಜಿಸ್ಟರ್ ಮ್ಯಾರೇಜ್ ಯಾಕಾಗಿದ್ದೆ? ರಿಜಿಸ್ಟರ್ ಮ್ಯಾರೇಜ್ ಆಗಿರೋದಕ್ಕೆ ಇವಾಗ ಇಷ್ಟೆಲ್ಲ ಕಷ್ಟ ಆಗ್ತಾ ಇರೋದು. ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಲ್ಲ, ಇವಾಗ ಅಲ್ಲೆಲ್ಲ ನನಗೆ ಇವಾಗ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ರೆ ಇವಾಗ ನನಗೆ ಇದು ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನೀನೀಗ ನಮ್ಮನ್ನು ಕೇಳೋಂಥದ್ದೇನಿಲ್ಲ. ಅವರು ಬಂದು ನೀನು ಆಲೇ ನನಗೆ ಡೈವರ್ಸ್ ಕೊಟ್ಟಿದ್ಯಾ, ಡೈವರ್ಸ್ ಕೊಟ್ಟಿದ ಮೇಲೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಡೈವರ್ಸ್ ತೊಗೊಂಡ್ಮೇಲೆ ಏನೂ ಸಂಬಂಧ ಇರೋದಿಲ್ಲ. ಇವಾಗ ನನಗೆ ನೀನೇನು ತೊಂದರೆ ಮಾಡೋದು ಆಗಿಲ್ಲ. ಇನ್ನೇನು ತೊಂದರೆ ಮಾಡೋಕ್ಕೆ ಆಗಲ್ಲ ನೋಡಿ, ಹೇಳಿರ್ತೀನಿ. ನನಗೆ ತೊಂದರೆ ಮಾಡೋಕ್ಕೆ ನೀನು ಬರಬೇಡ. ಅಲ್ಲ ಸುಗುಣ, ತೊಂದರೆ ಮಾಡೋದು ಏನಿಲ್ಲ. ಅವ್ರು ಸುಮ್ಮನೆ ಯಾಕೆ ಕಂಪ್ಲೇಂಟ್ ಅದು ಇದು ಅನ್ನೋ ಹೋಗೋದಕ್ಕಿಂತ ನತ್ಲಾಗೆ ಸುಮ್ಮನೆ ಹೋಗಿ ಕರ್ಕೊಂಬಂದು ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಅಂತ ಹೇಳಿ. ಅವಳು ಇನ್ನೆಲ್ಲಿಗೆ ಹೋಗ್ತಾಳೆ ಪಾಪ. ಅವ್ನು ಕಟ್ಕೊಂಡು ತುಂಬ ಮೋಸ ಮಾಡಿಬಿಟ್ಟವನಿ. ಇಲ್ಲಾಂದರೆ ನಾನು ಒಂದು ಕೆಲಸ ಮಾಡ್ತೀನಿ ನೋಡೋಣ, ಅದಲ್ಲಿ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದಾದರೆ ಆ ಕೆಲಸ ಮಾಡ್ತೀನಿ. ಇಲ್ಲಾಂದ್ರೆ ಸುಮ್ಮನೆ ಕರ್ಕೊಂಬಂದು ನಮ್ಮ ಮನೇಲೇ ಇಟ್ಕೊಬಿಡೋಣ. ಹೆಂಗೋ ಒಪ್ಪಿಸ್ತಾ ಇದ್ದೀನಿ, ವಿಜಿನಲ್ಲಿ ಕರ್ಕೊಂಬರೋಕ್ಕೆ ಒಪ್ಪಿಸ್ತಾ ಇದ್ದೀನಿ. ರಿಜಿಸ್ಟರ್ ಮ್ಯಾರೇಜ್ ಆಗಿರೋದಲ್ಲ, ಅದಕ್ಕೇ ಕಂಪ್ಲೇಂಟ್ ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾನೇನಾನು ಅವಳಿಗೆ ಪರಿಹಾರ ಕೊಡಬೇಕು. ಇಲ್ಲಾಂದರೆ ಇಲ್ಲಿ ಕರ್ಕೊಂಬಂದು ಅವಳು ಎಲ್ಲ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಷ್ಟೇ. ಅದಕ್ಕೆ ಸುಗುಣನ ಒಪ್ಪಿಸ್ತಾ ಇದ್ದೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.